ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಪೂರ್ಣಿಮಾ ತಿಥಿ, ಮಖಾ ನಕ್ಷತ್ರ. ಈ ದಿವಸ ಫಾಲ್ಗುಣ ಮಾಸದ ಪೌರ್ಣಮಿ. ಇದನ್ನು ಹೋಳಿ ಹುಣ್ಣಿಮೆ ಅಂತ ಕರೀತಾರೆ. ಗ್ರಹಣ ಇಲ್ಲದೇ ಇದ್ದರೆ ಒಂದು ರೀತಿಯಲ್ಲಿ ಗ್ರಹಣ ಹೋಳಿಗೆ ಏನು ಬಾಧೆಯನ್ನು ಮಾಡೋದಿಲ್ಲ ಅಂತ ಕೆಲವು ಪಂಡಿತರು ಅಭಿಪ್ರಾಯಪಡ್ತಾರೆ. ಹೋಳಿ ಪ್ರಾತಃ ಕಾಲದಲ್ಲಿ ಹೀಗಾಗಿ ತೊಂದರೆ ಇಲ್ಲ, ಹೋಳಿಯನ್ನು ಆಚರಿಸ್ಕೋಬಹುದು. ಹೋಳಿ ಪರಿಸರ ರಕ್ಷಣೆಗಾಗಿ ವಸ್ತುತಃ ಆರಾಧನೆ ಮಾಡ್ತಕ್ಕಂಥದ್ದು ಇದೆ. ಮತ್ತು ಕಥೆಗಳ ಪ್ರಕಾರ ನಾವು ಪ್ರತಿ ವರ್ಷ ಗಮನಿಸ್ಕೊಳ್ತೀವಲ್ಲ, ಹೋಳಿಕಾ ಅಂತಕ್ಕಂಥವಳು ಹಿರಣ್ಯ ಕಶಿಪುವಿನ ಸಹೋದರಿ. ಅವಳು ಅಗ್ನಿ ಪರಿಚರ್ಯೆ, ಅಗ್ನಿಯನ್ನು ಅನುಸಂಧಾನ ಮಾಡ್ತಾಯಿದ್ಲು, ಅಗ್ನಿದೇವನನ್ನು ಒಲಿಸಿಕೊಂಡಿದ್ಲು. ಹೀಗಾಗಿ ಅಗ್ನಿವಿದ್ಯೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅವಳಿಗೆ ಬೆಂಕಿ ಸುಡ್ತಾ ಇರಲಿಲ್ಲ. ಆದರೆ ಇದನ್ನು ಅರ್ಥ ಮಾಡಿಕೊಂಡ ಹಿರಣ್ಯಕಶ್ಯಪು ತನ್ನ ಮಗನನ್ನು ಕೊಲ್ಲಲಿಕ್ಕಾಗಿ ಅವಳನ್ನು ಬಳಸಿಕೊಂಡ. ಯಾವುದು ದೈವ ವಿರೋಧಿ ಕಾರ್ಯಗಳೋ ಅವುಗಳಿಗೆ ಕಲಿತಂತಹ ವಿದ್ಯೆಯನ್ನು ಅನುಷ್ಠಾನವನ್ನು ಅಥವಾ ವಶವಾಗಿರ್ತಕ್ಕಂಥ ದೇವತೆಯನ್ನು ಕೆಟ್ಟ ದಾರಿಗೆ ಬಳಸ್ಕೊಂಡ್ರೆ ಏನಾಗುತ್ತೆ ಅನ್ನಲಿಕ್ಕೆ ಒಂದು ಪಾಠವಾಗಿದೆ. ಅವನ ಆದೇಶದ ಮೇಲೆ ಪಾಪ ಆಕೆ ಆ ಪ್ರಹ್ಲಾದನ ಅಪ್ಪಿಕೊಂಡು ಅಗ್ನಿ ಸ್ತುತಿ ಮಾಡಿದ್ಲು. ದೇಹವೆಲ್ಲ ಎಷ್ಟು ಬೆಂಕಿ ಹಾಕಿದ್ರು ಅಂತಂದರೆ ಸೂಟೇ ಹೋಗಿಬಿಡ್ತಾನೆ ಅವನು. ಇವಳು ಆ ಬೆಂಕಿ ಇವಳನ್ನೇನೂ ಮಾಡೋದಿಲ್ಲ, ಯಾಕೆಂದರೆ ಅಗ್ನಿಯ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳಲ್ಲ. ಈ ಕಾರಣದಿಂದಾಗಿ ಆ ಬೆಂಕಿ ಇವಳನ್ನು ಸುಡೋದಿಲ್ಲ, ಪ್ರಹ್ಲಾದನ್ನು ಸುಟ್ಟು ಬಿಡುತ್ತೆ ಅಂತ ಭಾವಿಸಿದ್ದ ಅವನು. ಆದರೆ ದೈವ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಮನುಷ್ಯನ ಅಳತೆಯನ್ನು ಮೀರಿದ್ದಲ್ವ. ಮನುಷ್ಯ, ರಾಕ್ಷಸ, ದಾನವ ಈ ಎಲ್ಲ ಎಷ್ಟೋ ಬಗೆಯ ಪ್ರಾಣಿ ಸಂಕುಲ ಇದೆ. ಅವರ ಅಳತೆ ಮಾನದಂಡಗಳು ಬೇರೆಯಾಗಿರುತ್ತೆ, ಭಗವಂತನ ಮಾನದಂಡ ಬೇರೆಯಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಇಲ್ಲಿ. ತನ್ನ ಮೂಲಕ ಆ ಬೆಂಕಿಯಲ್ಲಿ ಅವಳು ಬೆಂದು ಹೋದಳು. ಪ್ರಹ್ಲಾದ ಪುಟವಿಟ್ಟ ಚಿನ್ನದ ಹಾಗೆ ಎದ್ದು ಬಂದ ಬೆಂಕಿಯಿಂದ ಅಂತ ಆ ಕಥೆಯನ್ನು ಹೇಳ್ತಕ್ಕಂಥದ್ದು. ಹೀಗಾಗಿ ಕೆಟ್ಟದ್ದನ್ನು ಸುಟ್ಟು ಹಾಕುವ ಕಾಲ ಇದು. ನಾವು ಮದನನ್ನು ನೋಡೋದು ಹಾಗೆ. ಅಲ್ಲಿ ಮದನ ಪಾರ್ವತಿ ಶಿವನನ್ನು ಒಲಿಸಿಕೊಳ್ಳಲಿಕ್ಕಾಗಿ ಮದನ ಅವನ ಶಕ್ತಿಯನ್ನು ಅಂದರೆ ಕಾಮಶಕ್ತಿಯನ್ನು ತೊಗೊಂಡು ಹೋದಳು. ಅವಳೊಬ್ಬಳೇ ಹೋಗಿ ಏನೋ ಪ್ರಾರ್ಥನೆ ಮಾಡಿದರೆ ಶಿವ ಒಲ್ದು ಬಿಡ್ತಾ ಇದ್ದ. ಆದರೆ ಅವಳು ಕಾಮನೆಗಳನ್ನು, ಬಯಕೆಗಳನ್ನು, ಆ ಪಂಚಬಾಣಗಳ ಪಂಚೇಂದ್ರಿಯಗಳು ಅನ್ನೋದನ್ನು ಸೂಚಿಸುತ್ತೆ. ಇಂದ್ರಿಯಗಳ ಮೂಲಕ ನಾನು ಗೆಲ್ತೀನಿ ಅಂದರೆ ಕಷ್ಟ, ಮನಸ್ಸಿನ ಮೂಲಕ ಗೆಲ್ಲಬಹುದು ಶಿವನನ್ನು. ಹೀಗಾಗಿ ಮನಸ್ಸು ಸಮರ್ಪಣೆ ಮಾಡಿಬಿಟ್ರೆ ಇಂದ್ರಿಯಗಳು ನಾನೇನೋ ಬೇರೆ ಬೇರೆ ಬಗೆಗಳಲ್ಲಿ ಅಲಂಕಾರದಲ್ಲೋ ಇನ್ಯಾವುದೋ ಒಂದು ಸೌಂದರ್ಯ ಸಾಧನದಿಂದನೋ ಗೆಲ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇವ್ಯಾವುಗಳ ಬಲವನ್ನು ಇಟ್ಟುಕೊಳ್ಳದೆ ಕೇವಲ ಮನಸ್ಸಿನ ಆರಾಧನೆಯ ಬಗೆಯನ್ನು ಅಷ್ಟೇ ಕಂಡುಕೊಂಡಿದ್ದೀನಪ್ಪ ಅಂತ ಹೇಳಿ ಶಿವನನ್ನು ಪ್ರಾರ್ಥನೆ ಮಾಡಿದರೆ ಶಿವ ಒಲಿತಾನೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕಾಮದಹನವಾದ ದಿವಸ, ಬಯಕೆಗಳನ್ನು ಸುಟ್ಟ ದಿವಸ ಈಶ್ವರ. ಅದು ಧರ್ಮಕ್ಕೆ ವಿರೋಧವಾದ ಬಯಕೆಯಾಗಿದ್ದರೆ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಬಯಕೆಯಿಂದ ಹೋಗಬಾರ್ದು, ನಾವು ಭಕ್ತಿಯಿಂದ ಹೋಗಬೇಕು ಅಂತಕ್ಕಂಥ ಒಂದು ಮಾರ್ಗವನ್ನು, ಪಾಠವನ್ನು ಹೇಳಿಕೊಟ್ಟಂತಹ ದಿವಸವಾಗಿದೆ. ಈ ಕಾರಣದಿಂದ ಈ ದಿವಸ ಹೋಳಿ ಹುಣ್ಣಿಮೆಯನ್ನು ನಾವು ಮಾಡ್ತೀವಿ, ಆಚರಿಸ್ತೀವಿ. ತನ್ನ ಮೂಲಕ ನಮ್ಮ ಬಯಕೆಗಳು ನಮ್ಮನ್ನು ಬಲಿ ತಗೊಳ್ಳದೇ ಇರಲಿ, ನಮ್ಮ ಬಯಕೆಗಳೇ ನಮ್ಮನ್ನು ಸುಟ್ಟಾಕದೇ ಇರಲಿ, ಪರಮೇಶ್ವರನ ಕೃಪೆ ಸದಾ ಇರಲಿ ಅನ್ನೋ ದೃಷ್ಟಿ ಈ ಒಂದು ಹೋಳಿ ಹುಣ್ಣಿಮೆಗಿದೆ. ಇನ್ನೂ ಸಾಕಷ್ಟು ವಿಸ್ತಾರವಾಗಿದೆ. ಗ್ರಹಣದ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಯಾಕೆಂದರೆ ಗ್ರಹಣ ಅನ್ನೋದು ಈ ದಿವಸ ತುಂಬ ಕೋಲಾಹಲವಾಗಿಬಿಡುತ್ತೆ. ಪ್ರತಿ ಬಾರಿಯೂ ಹಾಗೆ ಆಗುತ್ತೆ. ಗ್ರಹಣ ಅಂದ ಕೂಡಲೇ ಇರತಕ್ಕಂಥ ಲಕ್ಷೋಪಲಕ್ಷ ವಾಹಿನಿಗಳು, ಹಲವು ಮುಖಗಳಿದ್ದಾವೆ ಈಗ ವಾಹಿನಿಗೆ. ಮುಂಚೆ ಎಲ್ಲ ಯಾವುದೋ ಒಂದು ಟಿ ವಿಯೋ ಮತ್ತೊಂದು ಆಗ್ತಾಯಿತ್ತು. ಈಗ ಹಾಗಲ್ಲ, ಕರತಲದಲ್ಲೇ ಇದೆ ಸಕಲ ಬಗೆಯ ವಾಹಿನಿಗಳು, ಹಲವು ಬಗೆಯ ವಾಹಿನಿಗಳು. ಹೀಗಾಗಿ ಅಲ್ಲಿ ಬಗೆಯ ಸುದ್ದಿಗಳೇ ಬರುತ್ತವೆ. ಹೀಗಾಗಿ ಪಾಪ ಗೊಂದಲ ಮತ್ತು ಆತಂಕ, ಧಾವಂತ ಎಲ್ಲವೂ ಉಂಟಾಗ್ಬಿಡುತ್ತೆ ಗ್ರಹಣ ಸಂದರ್ಭದಲ್ಲಿ.
ವಸ್ತುತಃ ಗ್ರಹಣ ಅನ್ನೋದನ್ನು ನಾವು ಭಯಪಡಬೇಕಾಗಿಲ್ಲ. ಎಷ್ಟೋ ಬಾರಿ ಹೇಳಿದ್ದೀನಿ, ಪ್ರತಿ ಗ್ರಹಣದಲ್ಲೂ ನಾನು ಇದನ್ನೇ ಹೇಳ್ತೀನಿ, ಈ ಬಾರಿಯೂ ಅದನ್ನೇ ಹೇಳ್ತೀನಿ. ಗ್ರಹಣ ಅಂತಕ್ಕಂಥದ್ದು ತುಂಬ ಉತ್ಕೃಷ್ಟವಾದ ಪರ್ವಕಾಲ, ಪುಣ್ಯಕಾಲ ಅಂತ ಕರೀತಾರೆ ಇದನ್ನು. ಹೀಗಾಗಿ ಗ್ರಹಣ ಬರ್ತಾ ಇದೆ ಅಂತಂದರೆ ನಾವೆಲ್ಲ ತುಂಬ ಶ್ರದ್ಧೆಯಿಂದ ಗ್ರಹಣವನ್ನು ನಾವು ಸ್ವಾಗತಿಸಬೇಕು. ಆ ಗ್ರಹಣ ಬರ್ತಾ ಇದೆ ಅಂತ ಸಿದ್ಧತೆ ಮಾಡಿಕೊಳ್ಬೇಕು. ನಾವು ಯಾವುದೋ ಒಂದು ಫಂಕ್ಷನ್ಗೆ, ಯಾವುದೋ ಒಂದು ಸಮಾರಂಭಕ್ಕೆ ಹೇಗೆ ತಯಾರಿ ಆಗ್ತೀವೋ 3 ತಿಂಗಳು ಮುಂಚೆನೇ ನಾವು ಯಾವುದೋ ಒಂದು ವಿದೇಶಕ್ಕೆ ಹೋಗಬೇಕು ಅಂದರೆ ಅಥವಾ ಇನ್ಯಾವುದೋ ಕ್ಷೇತ್ರ ದರ್ಶನ ಮಾಡಬೇಕು ಅಂದರೆ, ಕಾಶಿಗೆ ಹೊರಟಿದ್ದೀನಿ ಅಂದರೆ 3 ತಿಂಗಳು ಮುಂಚೆ ಬುಕ್ ಮಾಡ್ಕೊಳ್ಳಲ್ವ ನಾವು ಟಿಕೆಟನ್ನು? ಆ ರೀತಿಯಲ್ಲಿ ಗ್ರಹಣ ಬರ್ತಾ ಇದೆ ಅಂದರೆ 3 ತಿಂಗಳು ಮುಂಚೆನೇ ಗ್ರಹಣ ಬರ್ತಾ ಇದೆ, ಈ ದಿವಸ ನಾನು ಬೇರೆ ಯಾವ ಕಾರ್ಯಗಳನ್ನು ಹಮ್ಮಿಕೊಳ್ಳಬಾರ್ದು, ನಾನು ಇಟ್ಕೊಳ್ಬಾರ್ದು, ಆ ಕಾರ್ಯಗಳಿಂದ ವಿಮುಖನಾಗಿರಬೇಕು. ಏನು ಮಾಡಬೇಕು? ನನ್ನನ್ನು ನಾನು ಉದ್ಧಾರ ಮಾಡಿಕೊಳ್ಳಿಕ್ಕಿರ್ತಕ್ಕಂಥ ತುಂಬ ಪ್ರಶಸ್ತ ಕಾಲ. ಹೀಗಾಗಿ ಹೊರಗಿನ ಪ್ರಪಂಚಕ್ಕೆ ನಾನು ಹೋಗದೆ ಅನುಷ್ಠಾನದಲ್ಲಿ ಭಗವಂತನ ನಾಮಸ್ಮರಣೆಯಲ್ಲಿ ನನ್ನ ಸಮಯವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದೋ ಶೇರ್ಸ್ಗಳಿಗೆ ಮತ್ತೊಂದಕ್ಕೆ ಎಷ್ಟು ಕಾತುರದಿಂದ ಎಲ್ಲ ಸರ್ವೇಂದ್ರಿಯಗಳನ್ನು ಕಣ್ಣಿಟ್ಟುಕೊಂಡು, ಕಿವಿ ಇಟ್ಟುಕೊಂಡು, ಕೇಳ್ಕೊಂಡು 20 ಸಲ ನೀವು ಯಾವುದಕ್ಕೊಂದು ಇನ್ವೆಸ್ಟ್ ಮಾಡ್ತಿರಲ್ಲ, ಆ ರೀತಿಯಲ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಈ ಕಾಲವನ್ನು. ಈ ಸಂದರ್ಭದಲ್ಲಿ ಚಂದ್ರನ ಮಂತ್ರಗಳನ್ನು, ನಿಮ್ಮ ಅಮ್ಮನವರ ಸ್ತುತಿಯನ್ನು, ಯಾವುದು ಉಪದೇಶವಾಗಿದೆಯೋ ಅದು, ಉಪದೇಶವಾಗಿಲ್ಲ ಅಂದರೆ ಯಾವ ಮಂತ್ರ ಗೊತ್ತಿದೆ ಚಂದ್ರನ ಕುರಿತಾಗಿ ಆ ಮಂತ್ರವನ್ನು ಹೇಳಿಕೊಳ್ತಕ್ಕಂಥದ್ದು ತುಂಬ ಮುಖ್ಯ. ಈ ಇನ್ವೆಸ್ಟ್ಮೆಂಟ್ ನಿಮ್ಮ ಬದುಕಿಗೆ ತುಂಬ ಅಮಿತ ಫಲವನ್ನು ತಂದುಕೊಡುತ್ತೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಗಾಬರಿಯಾಗುವಂಥದ್ದೇನೂ ಇಲ್ಲ ಇಲ್ಲಿ. ಈ ದಿವಸ ಅದು ಖಗ್ರಾಸ ಗ್ರಸ್ತೋದಿತ ಚಂದ್ರಗ್ರಹಣ ಅಂತ ಕರೀತಾರೆ ಇದನ್ನು. ಆಗಲೇ ಚಂದ್ರಗ್ರಹಣ ಹಿಡಿದುಬಿಟ್ಟಿದೆ. ಗ್ರಹಣದ ಸಮಯವನ್ನು ಒಂದು ಸಲ ಗಮನಿಸ್ಕೊಂಬೇಡ. ಮಧ್ಯಾಹ್ನ 3:13ಕ್ಕೆ ಸ್ಪರ್ಶಕಾಲ, ನಿಮೀಲನ ಕಾಲ ಅಥವಾ ಸಮ್ಮೀಲನ ಕಾಲ ಅಂತ ಕರೀತಾರೆ. ಅದು 4:44ಕ್ಕೆ, ಮಧ್ಯಕಾಲ ಅದು 5 ಗಂಟೆಗೆ, ಉನ್ಮೀಲನ ಕಾಲ ಅದು 5:33ಕ್ಕೆ, ಮೋಕ್ಷಕಾಲ 6:47ಕ್ಕೆ. ನೋಡಿ, ಗ್ರಹಣ ಕಾಲ ಅಂತಕ್ಕಂಥದ್ದು ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಒಂದು ಪುಣ್ಯ ಕಾಲ. ಅವನ ಆಧ್ಯಾತ್ಮಿಕ ಸಂಪತ್ತನ್ನು ಹೆಚ್ಚು ವೃದ್ಧಿ ಮಾಡ್ತಕ್ಕಂಥ ಕಾಲ. ಹೀಗಾಗಿ ಸ್ಪರ್ಶದಲ್ಲಿ ಸ್ನಾನ ಮಾಡಿ ಏನು 6:47ರವರೆಗೆ ಅಷ್ಟು ಕಾಲ ಇದೆಯಲ್ಲ, ಅಷ್ಟು ಕಾಲ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗೋದು, ಚಂದ್ರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ಮುಖ್ಯ. ಮನೆಯಲ್ಲಾದರೂ ಸರಿ, ನದಿ ಸಮೀಪದಲ್ಲಾದರೂ ಸರಿ, ಎಲ್ಲಾದರೂ ನಿಮಗೆಲ್ಲ ಅನುಕೂಲ ಇದೆಯೋ ಅಲ್ಲಿ ಅಂತೂ ಆರಾಧನೆ ಮಾಡೋದು. ಇಷ್ಟು ಕಾಲ ಮತ್ತೆ ಸಿಗೋದು ಕಷ್ಟ. ಹೀಗಾಗಿ ಈ ಕಾಲದಲ್ಲಿ ನಮ್ಮ ಆತ್ಮೋನ್ನತಿಗಾಗಿ ನಮ್ಮನ್ನು ನಾವು ಭಗವಂತನ ಅನುಸಂಧಾನಕ್ಕೆ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯವಾದ್ದರಿಂದ ಈ ಗ್ರಹಣವನ್ನು ಪರಿಭಾವಿಸಿ ಗ್ರಹಣ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡೋದು ತುಂಬ ಮುಖ್ಯ. ಇನ್ನು ಗರ್ಭಿಣಿಯರಿಗೆ, ಅಶಕ್ತರಿಗೆ, ಪುಟ್ಟ ಮಕ್ಕಳಿಗೆ, ವೃದ್ಧರಿಗೆ, ರೋಗಿಗಳಿಗೆ, ಇವರಿಗೆಲ್ಲ ಶಾಸ್ತ್ರವೇ ಒಂದು ರಿಯಾಯಿತಿಯನ್ನು ಕೊಟ್ಟಿದೆ. ಊಟ ಮಧ್ಯಾಹ್ನದವರೆಗೆ ತಾವು ಮುಗಿಸ್ಕೊಳ್ಬಹುದು. ಈ 6:47ಕ್ಕೆಲ್ಲ ಮುಗಿದೋಗುತ್ತೆ ಗ್ರಹಣ. ಆನಂತರದಲ್ಲಿ ಯಥಾಪ್ರಕಾರ ನಿಮ್ಮ ಜೀವನ ಊಟಕ್ಕೆ ಕೊರತೆಯಾಗದ ಹಾಗೆ ಈ ಜೀವನವನ್ನು, ಅಂದರೆ ಈ ದಿನವನ್ನು ಸಾಗಿಸಬಹುದು. ಆತಂಕ ಏನೂ ಬೇಡ. ಇನ್ನು ಈ ಗ್ರಹಣ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ದರ್ಭೆಯನ್ನು ಮನೆಗಳಲ್ಲಿ ಹಾಕಿ ನೀರಿನಲ್ಲಿ ನಿಮ್ಮ ಬೇಳೆ, ಕಾಳು ಇತ್ಯಾದಿ ಏನು ದವಸ ಧಾನ್ಯ ಇದೆಯೋ ಅವುಗಳಲ್ಲೆಲ್ಲ ತುಂಬಿಸಿಡಿ. ಚಂದ್ರ ಆ ಕಿರಣಗಳು ಸ್ವಲ್ಪ ಮಟ್ಟಿಗೆ ವಿಷಕಿರಣಗಳಾಗಿರುತ್ತೆ. ಆ ಕಾರಣದಿಂದಾಗಿ ಪರಿಣಾಮ ವ್ಯತಿರಿಕ್ತವಾಗಬಹುದು ಅನ್ನೋ ಕಾರಣಕ್ಕಾಗಿ ಗ್ರಹಣ ಸಮಯವನ್ನು ಸ್ವಲ್ಪ ಆಹಾರ ನಿಷಿದ್ಧ ಇತ್ಯಾದಿಗಳಿಗೆ ಶಾಸ್ತ್ರಗಳು ಹೇಳಿದ್ದಾವೆ. ಅದು ಹಾಗಾಗುತ್ತೆ. ಈ ಸಂದರ್ಭದಲ್ಲಿ ಯಾರಾದರೂ ಜನ್ಮಿಸಿದ್ರೆ ಗ್ರಹಣ ಶಾಂತಿ ಇತ್ಯಾದಿಗಳನ್ನು ಮಾಡಿಸಬೇಕು. ಚಂದ್ರ ಮನಸ್ಸಿನ ಅಧಿಪತಿ. ಈ ಕಾರಣದಿಂದಾಗಿ ಮನಸ್ಸು ರಾಡಿಗೊಳ್ಳದ ಹಾಗೆ ಇಟ್ಕೊಳ್ಳಿಕ್ಕೆ ಭಗವಂತನ ನಾಮಸ್ಮರಣೆ ದೊಡ್ಡ ಮಹಾಬಲ ಊರುಗೋಲಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಪ್ರಯಾಣ ಇತ್ಯಾದಿಗಳಲ್ಲಿ ಎಚ್ಚರ ವಹಿಸಿ ನಾಮಸ್ಮರಣೆಯನ್ನು ಹೇಳಿಕೊಳ್ಳಿ. ಭಗವಂತನ ಸ್ಮರಣೆಯೇ ನಿಮಗೆ ರಕ್ಷಕವಾಗಿರುತ್ತೆ. ಅದನ್ನು ಮಾಡದೆ ಬೇರೆ ಕೆಲಸಗಳಲ್ಲಿ ತೊಡಗಬೇಡಿ. ಇನ್ನು ಈ ಗ್ರಹಣ ಕಾಲದಲ್ಲಿ ಬಹಳ ಮುಖ್ಯವಾಗಿ ಸಿಂಹರಾಶಿಯವರು ಮತ್ತು ಕನ್ಯಾ ರಾಶಿಯವರು, ವೃಷಭ, ಸಿಂಹ ಹಾಗೂ ಕನ್ಯಾ ಮತ್ತು ಮಕರ ರಾಶಿಯವರು, ಈ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲವನ್ನು ಹೇಳಿದೆ. ಶಾಸ್ತ್ರಕಾರರು ಸೂಚಿಸ್ತಾರೆ, ಜನ್ಮರಾಶಿ
ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಗ್ರಹಣವಾಗ್ತಾ ಇದ್ದರೆ ಆ ರಾಶಿ, ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗ್ರಹಣವಾಗ್ತಾ ಇದ್ದರೆ ಆ ರಾಶಿಯವರು, ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಗ್ರಹಣವಾಗ್ತಾ ಇದ್ದರೆ ಆ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮುಖ್ಯವಾಗಿ ಪುಬ್ಬ ನಕ್ಷತ್ರದವರು, ಈ 4 ರಾಶಿಗಳವರು ಚಂದ್ರನ ಪ್ರೀತ್ಯರ್ಥವಾಗಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು, ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯ. ಚಂದ್ರ ಬಿಂಬವನ್ನು ಚಂದ್ರ ಪ್ರತಿಮೆಯನ್ನು ಮಾಡಿಸಿ ದಾನ ಮಾಡಿದ್ರೆ ಅದು ಆ ದೋಷವನ್ನು ನಿವಾರಣೆ ಮಾಡುತ್ತೆ ಅಂತ ಶಾಸ್ತ್ರಗಳೆಲ್ಲ ನಿರೂಪಣೆ ಮಾಡಿದ್ದಾವೆ. ಇವುಗಳೆಲ್ಲ ನಮ್ಮ ಭಯವನ್ನು ದೂರಾಗಿಸಲಿಕ್ಕಿರ್ತಕ್ಕಂಥ ದಿವ್ಯ ಮಾರ್ಗಗಳು. ಇದನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಮಹಾಶಾಂತಿ ದೊರಕುತ್ತೆ, ನೆಮ್ಮದಿ ಸಿಗುತ್ತೆ ಮತ್ತು ಆ ಗ್ರಹಗಳ ಅನುಗ್ರಹವೂ ಉಂಟಾಗುತ್ತೆ. ಅದರಲ್ಲಿನ್ನೂ ಸಂಶಯ ಬೇಡ. ನಂಬಿಕೆಯಿಂದ ಶ್ರದ್ಧೆಯಿಂದ ಈ ಕಾರ್ಯಗಳನ್ನು ಮಾಡಿ. ಆತಂಕ ಬೇಡ. ಒಳ್ಳೆಯ ಪುಣ್ಯಕಾಲ. ಈ ಪುಣ್ಯಕಾಲವನ್ನು ಭಗವಂತನ ನಾಮಸ್ಮರಣೆ, ಭಗವಂತನ ಆರಾಧನೆ ಅಂದರೆ ಮನಸ್ಸಿನಲ್ಲಿ ಅವನ ಸ್ಮರಣೆ ಅನುಸಂಧಾನಗಳಲ್ಲಿ ನೀವು ಕಾಲವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ದಯಮಾಡಿ ಹಾಗೆ ನಿಮ್ಮನ್ನು ನೀವು ಭಗವಂತನ ಸಾಮೀಪ್ಯದಲ್ಲಿ ಇಟ್ಕೊಳ್ಳಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.